ಇನ್ನು ಡಿಕೆ ಶಿವಕುಮಾರ್ ದೆಹಲಿ ಭೇಟಿಯಲ್ಲಿ ಯಾವುದೇ ವಿಶೇಷತೆ ಇಲ್ಲ. ಇದು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಹೇಳಿಕೆ. ನಾನು ರಾಹುಲ್ ಗಾಂಧಿ ಸಮಯ ಕೇಳಿದ್ರೆ ಅಜೆಂಡಾ ಇರುತ್ತೆ, ಆದ್ರೆ ಡಿಕೆಶಿ ಸಮಯ ಕೇಳೋದ್ರಲ್ಲಿ ಯಾವುದೇ ಅಜೆಂಡಾ ಇಲ್ಲ. ಪಕ್ಷದ ಬಗ್ಗೆ ಮಾತನಾಡೋದಕ್ಕೆ ಸಮಯ ಕೇಳಿರ್ತಾರೆ ಅಂತ ರಾಜಣ್ಣ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಪದೇ ಪದೇ ಹೈಕಮಾಂಡ್ ನಾಯಕರು ಭೇಟಿ ಆಗ್ತಾ ಇದ್ದಾರೆ, ಒತ್ತಡ ಆಗ್ತಾ ಇದ್ದಾರೆ. ಕೋರ್ಟ್ ಕೇಸು ಅವು ಇವು ಇರ್ತಾವ್ರಿ, ಬರೀ ಇದಕ್ಕೆ ಹೋಗ್ತಾರೆ ಅವರು. ನವೆಂಬರ್ 11ಕ್ಕೆ ರಾಹುಲ್ ಗಾಂಧಿ ಅವ್ರದ್ದು ವೈಯಕ್ತಿಕವಾಗಿ ನೀವು ಪರ್ಸನಲ್ ಆಗಿ ಭೇಟಿ ಆಗ್ಬೇಕಂತ ಟೈಮ್ ಕೇಳಿದ್ದಾರೆ. ಒಳ್ಳೇದು, ಕೇಳಲಿ, ಭೇಟಿ ಮಾಡಲಿ. ಅಲ್ಲಪ್ಪ, ನಾವು ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ಅದಕ್ಕೇನು ಅದು ಹೆಚ್ಚು ಅರ್ಥ ಕಲ್ಪಿಸಬೇಕಾಗಿಲ್ಲ. ಇಲ್ಲಿ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅವ್ರ ಗಮನಕ್ಕೆ ತರ್ತಾರೆ. ಅವ್ರ ಸೂಚನೆಗಳು ಏನು ಕೊಡ್ತಾರೆ ಆ ಸೂಚನೆ ಅಂತ ನಡೀತಾರೆ. ಅದಕ್ಕೋಸ್ಕರ ಏನು ದೊಡ್ಡ ಇದೇನಲ್ವಲ್ಲ. ಅವ್ರು KPCC ಅಧ್ಯಕ್ಷತಾನೆ. ನಾನೋಗಿ ರಾಹುಲ್ ಗಾಂಧಿ ನೋಡೋದು ಅಂದ್ರೆ ಅದು ಬೇರೆ ಅರ್ಥ. ಸ್ಪೆಸಿಫಿಕ್ ಅಜೆಂಡಾ ಇರ್ತದೆ ನಮಗೆ. ಅವರಿಗೆ ಸ್ಪೆಸಿಫಿಕ್ ಅಜೆಂಡಾ ಅಲ್ಲ, ಪಕ್ಷದ ಬೆಳವಣಿಗೆಗೆ ಏನೆಲ್ಲ ಮಾಡಬಹುದು ಅಂತಕ್ಕಂಥದ್ದನ್ನು ನಿರಂತರವಾಗಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಮುಕ್ತ ಅವಕಾಶ ಇರುತ್ತೆ. ಅದಾಗುತ್ತೆ. ಡಿಕೆ ಶಿವಕುಮಾರ್ ಪದೇ ಪದೇ ಹೈಕಮಾಂಡ್ ನಾಯಕರು ಭೇಟಿ ಆಗ್ತಾ ಇದ್ದಾರೆ, ಒತ್ತಡ ಆಗ್ತಾ ಇದ್ದಾರೆ.